ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮನೇ ನೋಡಿ ಗೊತ್ತಾಗಿರುತ್ತೆ. ಫೈನಲ್ C&R ರೂಲ್ ಅಂತೂ ಬಂದಿದೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ನೋಟಿಫಿಕೇಶನ್ ಬರೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಮೋರೋವರ್ ನಮಗೆ ಸಿಲೆಬಸ್ ಬಿಟ್ಟ ಮೇಲೆ ಜಸ್ಟ್ 45 ಡೇಸ್ ಅಷ್ಟೇ ನಮಗೆ ಟೈಮ್ ಸಿಗೋದು. ಓಕೆ, ಸಿಲೆಬಸ್ ಬಿಟ್ಟು 45 ಡೇಸಲ್ಲಿ ನಾವು ಏನೇನು ಸಿಲೆಬಸ್ ಕೊಟ್ಟಿದ್ದಾರೆ ಅದೆಲ್ಲದಕ್ಕೂ ಕೂಡ ನಾವು ರೆಡಿ ಆಗಿರಬೇಕು. ಆಫ್ಟರ್ 45 ಡೇಸ್ ನಮಗೆ ಎಕ್ಸಾಮ್ಸ್ ಇರುತ್ತೆ. ಓಕೆ, ಆ್ಯಂಡ್ PSTR, GPSTR, HSTR ಎಕ್ಸಾಮ್ಸ್ಗಳು ಒಂದೇ ದಿನ ಇರೋದಿಲ್ಲ, ಗ್ಯಾಪ್ ಇರುತ್ತೆ. ಫಸ್ಟು PSTR ಎಕ್ಸಾಮ್ ಆಯಿತು ಅಂತ ಅಂದರೆ ಒಂದು 3 to 4 ಡೇಸಲ್ಲಿ GPSTR ಎಕ್ಸಾಮ್ಸ್ ಇರುತ್ತೆ. GPSTR ಎಕ್ಸಾಮ್ಸ್ ಆದಮೇಲೆ ಒಂದು 4 to 5 ಡೇಸಲ್ಲಿ HSTR ಇರುತ್ತೆ. ಸೊ ಆ ಥರ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡೋದು. ಸೊ ತುಂಬ ಜನಕ್ಕೆ ಇವಾಗ ತುಂಬ ಜನ GPT ಮತ್ತು HSTR ಎರಡನ್ನೂ ಕೂಡ ಎರಡಕ್ಕೂ ಅಪ್ಲಿಕೇಶನ್ ಹಾಕಿರ್ತೀರ, ಅಥವಾ PSTR, GPSTR ಎರಡಕ್ಕೂ ಅಪ್ಲಿಕೇಶನ್ ಹಾಕಿರ್ತೀರಾ. ಸೊ ನಾವೇನು ಮಾಡಬೇಕು, ಒಂದೇ ದಿನ ಎಕ್ಸಾಮ್ಸ್ ಬಂದುಬಿಡುತ್ತಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿರ್ತೀರಾ. ಸೊ ಆ ಥರ ಯಾವ ಕಾರಣಕ್ಕೂ ಆಗಲ್ಲ. GPSTR ಒಂದಿನ ಇರುತ್ತೆ, PSTR ಒಂದಿನ ಇರುತ್ತೆ, HSTR ಒಂದಿನ ಇರುತ್ತೆ. ಓಕೆನಾ? ಸೊ ಬಹಳಷ್ಟು ಜನ ಕಮೆಂಟ್ಸ್ ಮಾಡೋದನ್ನ ನೋಡಿದ್ದೆ, BCom B.Ed ಅವ್ರಿಗೆ ಅವಕಾಶ ಕೊಟ್ಟಿದ್ದಾರಾ ಅಂತ. ಕಾಮರ್ಸ್ ಅಂತ ಬಂದಾಗ ಕೆಲವೊಂದಷ್ಟು ಸಬ್ಜೆಕ್ಟ್ಸ್ ಇರುತ್ತಲ್ವಾ, ಸೊ ಆ ಸಬ್ಜೆಕ್ಟ್ಸ್ಗಳನ್ನ ಮೆನ್ಷನ್ ಮಾಡಿದ್ದಾರೆ. 3 ವರ್ಷಗಳ ಕಾಮರ್ಸಲ್ಲಿ 3 ವರ್ಷಗಳ BComನಲ್ಲಿ ನೀವು ಆ ಸಬ್ಜೆಕ್ಟ್ಗಳನ್ನು ಓದಿದ್ರೆ ಮಾತ್ರನೇ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ಅದು ಯಾವುದು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆಯಿಂದನೂ ಕೂಡ ನೀವು ಈ ಒಂದು ಸರ್ಕ್ಯುಲರ್ನ ನೀವು ನೋಡಿರ್ತೀರ. ಓಕೆ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅಂತಂದರೆ GPSTR. ಸೊ ಈ GPSTR ಅಂತ ಬಂದಾಗ ನಿಮ್ಮ ಒಂದು ಸ್ಯಾಲ್ರಿ ಏನಿರುತ್ತೆ 44,425ರಿಂದ 83,700 ರೂಪಾಯಿಗಳ ತನಕ ನಿಮ್ಮ ಒಂದು ಸ್ಯಾಲ್ರಿ ಇರುತ್ತೆ. ಇವಾಗ GPSTR ಎಕ್ಸಾಮ್ನ ನಾವು ಬರೀಬೇಕು ಅಂತ ಹೇಳಿದ್ರೆ ಯಾವೆಲ್ಲ ವಿದ್ಯಾರ್ಹತೆ ಅಥವಾ ಏನೆಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕು. ಇಲ್ಲಿ ಡಿಗ್ರಿ ಅಂತ ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಏನು ಪ್ರೀವಿಯಸ್ ಒಂದು ಏನು ಸರ್ಕ್ಯುಲರ್ ಬಿಟ್ಟಿದ್ದು ಡ್ರಾಫ್ಟ್ ನೋಟಿಫಿಕೇಶನ್, ಅದರಲ್ಲಿ BA, BSc ಮತ್ತು ಉಳಿದ ಇನ್ನಿತರ ಡಿಗ್ರಿ ಅಂತ ಕೊಟ್ಟಿದ್ರು. ಸೊ ಇಲ್ಲಿ ಪದವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಪದವಿಯಲ್ಲಿ ಕನಿಷ್ಠ ಸರಾಸರಿ 50% ಅಂಕಗಳು ಅಂದರೆ BA, BCom, BSc ಯಾವುದೇ ಒಂದು ಪದವಿ ಆಗಿದ್ರೂ ಕೂಡ ನೀವು 50% ಅಷ್ಟು ನೀವು ಸ್ಕೋರ್ನ ಮಾಡಿರಬೇಕು. ಓವರ್ ಆಲ್ ಡಿಗ್ರಿನಲ್ಲಿ ನೀವು 50%ನ ಸ್ಕೋರ್ ಮಾಡಿರಬೇಕು. ಓಕೆ, ಅದಾದಮೇಲೆ ಎಲಿಮೆಂಟರಿ ಶಿಕ್ಷಣದಲ್ಲಿ 2 ವರ್ಷಗಳ ಡಿಪ್ಲೊಮೊ ಅಂದರೆ DLED, D.Ed, B.Led ಈ ಥರ ಇರುತ್ತಲ್ಲ, ಸೊ ಅದನ್ನು ಮಾಡಿರಬೇಕು. ಅಥವಾ ಪದವಿಯಲ್ಲಿ ಕನಿಷ್ಠ ಸರಾಸರಿ 50% ಅಂಕಗಳು ಮತ್ತು ಬ್ಯಾಚುಲರ್ ಆಫ್ ಎಜುಕೇಷನ್ ಪದವಿ ಅಥವಾ ವಿಶೇಷ ಶಿಕ್ಷಣದಲ್ಲಿ ಪದವಿ. ಬ್ಯಾಚುಲರ್ ಆಫ್ ಎಜುಕೇಷನ್ ಅಂತ ಹೇಳಿದ್ರೆ B.Ed, ಸರಿನಾ? ಸೊ ಇಲ್ಲಿ ಪದವಿ ಅಂತ ಕೊಟ್ಟಿದ್ದಾರೆ, ಇಲ್ಲಿ BCom ಅಂತ ಎಲ್ಲೋ ಮೆನ್ಷನ್ ಮಾಡಿಲ್ಲ. ಹಾಗಾದರೆ ನೀವು ಯಾವ ಆಧಾರದ ಮೇಲೆ BCom ಅವ್ರಿಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳ್ತೀರಾ ಅಂತ ನಿಮ್ಮ ಒಂದು ಕ್ವೆಶ್ಚನ್ ಇರ್ಬೋದು. ಸೊ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಸೊ ಇದಾದ ಮೇಲೆ PUCಯಲ್ಲಿ ಕನಿಷ್ಠ 50% ಅಂಕಗಳು, ಹಾಗೆಯೇ ಎಲಿಮೆಂಟರಿ ಶಿಕ್ಷಣದಲ್ಲಿ 4 ವರ್ಷಗಳ ಪದವಿ ಅಥವಾ ಶಿಕ್ಷಕರ ಶಿಕ್ಷಣದಲ್ಲಿ 4 ವರ್ಷಗಳ ಪದವಿಯನ್ನು ಮಾಡಿರಬೇಕಾಗುತ್ತೆ. ಅಂಥವರು ಕೂಡ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು GPSTR ರಿಕ್ರೂಟ್ಮೆಂಟ್ಗೆ ಅಪ್ಲಿಕೇಶನ್ನ ಹಾಕೋದಕ್ಕೆ ಎಲಿಜಿಬಲ್ ಇರ್ತೀರಾ. ಓಕೆ, ಆ್ಯಂಡ್ ನೆಕ್ಸ್ಟ್ ಇಲ್ಲೇನು ಕೊಟ್ಟಿದ್ದಾರೆ, ನಾನಿಲ್ಲಿ 50% ಅಂತ ಹೇಳ್ತೆ. ಈ ಒಂದು 50% ಡಿಗ್ರಿನಲ್ಲಿ 50% ಏನು ಹೇಳಿರೋದು ನಾನು ಜನರಲ್ ಅವರಿಗೆ ಹೇಳಿರೋದು. ಓಕೆನಾ? ಇಲ್ಲಿ ನೋಡಿ, ಪರಂತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಇತರೆ ಹಿಂದುಳಿದ ವರ್ಗಗಳ ಪ್ರವರ್ಗ 1 ಅಂದರೆ SC ST ಕ್ಯಾಟಗರಿ 1 ಈ ಒಂದು ವರ್ಗಕ್ಕೆ ಸೇರಿದ ಅಭ್ಯರ್ಥಿ ಆಗಿದ್ದರೆ ನೀವು, ಆಮೇಲೆ ಹ್ಯಾಂಡಿಕ್ಯಾಪ್ಡ್ ಆಗಿದ್ದರೆ, ಅಂಗವೈಕಲ್ಯ ವಿದ್ಯಾರ್ಥಿ ಆಗಿದ್ದರೆ ಡಿಗ್ರಿನಲ್ಲಿ ನೀವು 50% ತಗೋಬೇಕು ಅಂತ ಏನೂ ಇಲ್ಲ. 45% ಇದ್ರೂ ಕೂಡ ನೀವು ಈ ಒಂದು ಜಾಬ್ಗೆ ಅಪ್ಲಿಕೇಶನ್ನ ಹಾಕ್ಬೋದು. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕನಿಷ್ಠ 45% ಅಂಕಗಳು ಅಂದರೆ 45% ಇತ್ತು ಅಂತ ಅಂದ್ರೂ ಕೂಡ ಇದು ಯಾರಿಗೆ 45%? SC ST ಕ್ಯಾಟಗರಿ 1 ಮತ್ತು ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ಸ್ಗಳಿಗೆ ಮಾತ್ರನೇ ಈ ಒಂದು 45% ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ಇಲ್ಲಿ ನೋಡಿ, ಇಲ್ಲಿ ಕರ್ನಾಟಕ ಸರ್ಕಾರ ಅಥವಾ ಭಾರತ ಸರ್ಕಾರ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆ. ಕರ್ನಾಟಕ ಸರ್ಕಾರ ಅಂದರೆ ನಮ್ಮ ಸ್ಟೇಟಲ್ಲಿ ಕರ್ನಾಟಕ TET ಅಂತ ಏನು ಹೇಳ್ತೀವಿ, ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್, ಶಿಕ್ಷಕರ ಅರ್ಹತಾ ಪರೀಕ್ಷೆ ಅದಾದ್ರೂ ಆಗುತ್ತೆ. ಭಾರತದಲ್ಲಿ ನಡೆಸ್ತಕ್ಕಂತಹ ಅಂದರೆ CTET ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ, ಎರಡರಲ್ಲಿ ಯಾವ್ದು ಪಾಸ್ ಮಾಡ್ಕೊಂಡಿದ್ರು ಕೂಡ ನೀವು ಈ ಒಂದು ಜಾಬ್ಗೆ ಅಪ್ಲಿಕೇಶನ್ನ ಹಾಕ್ಬೋದು. TET ಅಂತ ಬಂದಾಗ ಅದ್ರಲ್ಲಿ ನಮಗೆ 2 ಪೇಪರ್ ಇರುತ್ತಲ್ವಾ,
ಪೇಪರ್ 1 and ಪೇಪರ್ 2. ಸೊ ಪೇಪರ್ 1 ಓನ್ಲಿ ಫಾರ್ PSTR ಎಕ್ಸಾಮ್ಸು, ಪೇಪರ್ 2 ಓನ್ಲಿ ಫಾರ್ GPSTR ಎಕ್ಸಾಮ್ಸ್. ಓಕೆನಾ? ಸೊ ಪತ್ರಿಕೆ ಎರಡನ್ನು ಮಾಡ್ಕೊಂಡಿರಲೇಬೇಕು. ಓಕೆ, ಸೊ ಪತ್ರಿಕೆ 2 ಆಗಿದ್ರೆ ಮಾತ್ರ, ಕ್ಲಿಯರ್ ಆಗಿದ್ರೆ ಮಾತ್ರ ನೀವು GPSTR ಎಕ್ಸಾಮ್ನ ಬರೆಯೋಕ್ಕಾಗುತ್ತೆ. ಇದು ಮ್ಯಾಂಡೇಟ್ರಿ. ಪೇಪರ್ 1 ಆ್ಯಂಡ್ ಪೇಪರ್ 2ಗೆ ಏನು ಪೇಪರ್ 2 ಅಂತ ಬಂದಾಗ GPSTRಗೆ ಮ್ಯಾಂಡೇಟ್ರಿ ಇರುತ್ತೆ. ಆಯಿತಾ? ವಿತೌಟ್ TET ನೀವು GPSTRನ ಬರೆಯೋಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ನೆಕ್ಸ್ಟ್ ನೋಡಿ, TET ಆಯಿತು, B.Ed ಆಯಿತು, ಪದವಿನೂ ಆಯಿತು. ಸೊ ಪದವಿ ಅಂತ ಬಂದಾಗ ನೀವು ಯಾವೆಲ್ಲ ವಿಷಯಗಳನ್ನು ಓದಿರಬೇಕು ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಭಾಷಾ ಶಿಕ್ಷಕರಾಗಿದ್ದರೆ, ಇವಾಗ ನೀವು ಕನ್ನಡ ಅಥವಾ ಇಂಗ್ಲೀಷು, ಹಿಂದಿ, ಉರ್ದು ಯಾವುದೇ ಒಂದು ಭಾಷೆ ಶಿಕ್ಷಕರಾಗಿರ್ತೀರಾ. ಅದರ ಜೊತೆಗೆ ನೀವು ಏನು ಮಾಡಬೇಕು, ಇಲ್ಲಿ ಕೊಟ್ಟಿರ್ತಕ್ಕಂತಹ ಕೆಲವು ಸಬ್ಜೆಕ್ಟ್ಸ್ಗಳನ್ನು ಆಪ್ಷನಲ್ ಆಗಿ ನೀವು ಓದಿರಲೇಬೇಕು. 3 ವರ್ಷಗಳ ಪದವಿನಲ್ಲಿ ಆಪ್ಷನಲ್ ಆಗಿ ಓದಿರಬೇಕು. ಯಾವ ಸಬ್ಜೆಕ್ಟು? ಆಂಗ್ಲ ಭಾಷೆ, ಕನ್ನಡ, ಹಿಂದಿ, ಮರಾಠಿ, ಉರ್ದು, ತೆಲುಗು, ತಮಿಳು, ಮಲಯಾಳಂ, ಕೊಂಕಣಿ, ಸಂಸ್ಕೃತ, ಇತಿಹಾಸ, ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ, ಭೂಗೋಳಶಾಸ್ತ್ರ, ಸಮಾಜಶಾಸ್ತ್ರ. ಈ ವಿಷಯಗಳಲ್ಲಿ, ಈ ಇಷ್ಟು ವಿಷಯಗಳಲ್ಲಿ ಯಾವುದಾದ್ರೂ ಒಂದನ್ನು ಮಾತ್ರ ನೀವೇನು ಮಾಡಬೇಕು, ಐಚ್ಛಿಕ ವಿಷಯ ಆಪ್ಷನಲ್ ವಿಷಯವಾಗಿ 3 ವರ್ಷಗಳಲ್ಲಿ ಅಭ್ಯಾಸವನ್ನ ಮಾಡಿರಬೇಕು. ಆಯ್ತಾ? ಇದಾಯ್ತು. ನೆಕ್ಸ್ಟ್ ಇವಾಗ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು ಅಂತ ಬಂದಾಗ ಇಲ್ಲಿ ನೋಡಿ, ಇಲ್ಲಿ ಪದವಿಯಲ್ಲಿ ಗಣಿತ ವ್ಯಾಸಂಗ ಮಾಡಿರ್ಬೇಕು. ಡಿಗ್ರಿನಲ್ಲಿ ನೀವು ಮಸ್ಟ್ ಆ್ಯಂಡ್ ಶುಡ್ ಗಣಿತವನ್ನು ವ್ಯಾಸಂಗ ಮಾಡಿರಬೇಕು. ಆಮೇಲೆ ಕಡ್ಡಾಯವಾಗಿ ಭೌತಶಾಸ್ತ್ರವನ್ನು ಪದವಿಯ 3 ವರ್ಷಗಳಲ್ಲಿ, ಹಾಗೆ ರಸಾಯನಶಾಸ್ತ್ರ, ಗಣಕ ವಿಜ್ಞಾನ, ಎಲೆಕ್ಟ್ರಾನಿಕ್ಸ್, ಸಂಖ್ಯಾಶಾಸ್ತ್ರ, ಭೂಗೋಳಶಾಸ್ತ್ರ, ಗೃಹ ವಿಜ್ಞಾನ, ಹೋಮ್ ಸೈನ್ಸ್, ಭೂಗರ್ಭಶಾಸ್ತ್ರ, ಕಂಪ್ಯೂಟರ್ ಅಪ್ಲಿಕೇಶನ್ ವಿಷಯಗಳಲ್ಲಿ ಒಂದು ವಿಷಯವನ್ನು 3ನೇ ಐಚ್ಛಿಕ ವಿಷಯವಾಗಿ, 3rd ಆಪ್ಷನಲ್ ಪೇಪರ್ ಆಗಿ ನೀವು ಕಡ್ಡಾಯವಾಗಿ ಪದವಿಯಲ್ಲಿ 3 ವರ್ಷಗಳು ಕೂಡ ಅಭ್ಯಾಸವನ್ನು ಮಾಡಿರಬೇಕು. ಯಾರಿಗೆ? ಇದು ಗಣಿತ ಆ್ಯಂಡ್ ವಿಜ್ಞಾನ ಶಿಕ್ಷಕರಿಗೆ. ಓಕೆ, ಇನ್ನು ನೆಕ್ಸ್ಟ್ ಬರುತ್ತೆ ನೋಡಿ, ಇಲ್ಲಿ ಸೋಷಿಯಲ್ ಸ್ಟಡೀಸ್ಗೆ ಹೇಳ್ಬಿಡ್ತೀನಿ. ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು, ಇದು BA ಆ್ಯಂಡ್ BCom ಸ್ಟೂಡೆಂಟ್ಸ್ಗಳಿಗೆ. BA ಆ್ಯಂಡ್ BCom ಸ್ಟೂಡೆಂಟ್ಸ್ಗಳಿಗೆ ನೀಟಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಏನಂತ ಮೆನ್ಷನ್ ಮಾಡಿದ್ದಾರೆ ನೋಡಿ, ಇಲ್ಲಿ ಸಮಾಜ ಪಾಠಗಳು, ಸಮೂಹದ ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ರಾಜಕೀಯ ಶಾಸ್ತ್ರ, ಸಮಾಜಶಾಸ್ತ್ರ, ಸಂಖ್ಯಾಶಾಸ್ತ್ರ, ಪರಿಸರ ಅಧ್ಯಯನ, ಮಾನವ ಸಂಪನ್ಮೂಲ ನಿರ್ವಹಣೆ, ವಾಣಿಜ್ಯಶಾಸ್ತ್ರ, ಗ್ರಾಮೀಣ ಅಭಿವೃದ್ಧಿ, ಇವುಗಳ ಪೈಕಿ ಒಂದು ವಿಷಯ ಹಾಗೂ ಭಾಷಾ ಸಮೂಹದ ಕನ್ನಡ, ಆಂಗ್ಲ, ಹಿಂದಿ, ಮರಾಠಿ, ಉರ್ದು, ತಮಿಳು, ತೆಲುಗು, ಕೊಂಕಣಿ, ಸಂಸ್ಕೃತ ಭಾಷೆಗಳ ಪೈಕಿ ಒಂದು ವಿಷಯವನ್ನು ಓದಿರಲೇಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಆಯಿತಾ? ಸೊ ನಮಗೆ BAನವರು ಇತಿಹಾಸ ಓದಿರ್ತೀವಿ, ಅರ್ಥಶಾಸ್ತ್ರ ಓದಿರ್ತೀವಿ, ಭೂಗೋಳಶಾಸ್ತ್ರ ಇರುತ್ತೆ, ರಾಜಕೀಯ ಶಾಸ್ತ್ರ ಇರುತ್ತೆ, ಸಮಾಜಶಾಸ್ತ್ರ ಎಲ್ಲವನ್ನು ಕೂಡ ನಾವು ಓದಿರ್ತೀವಿ BA ಅಂತ ಬಂದಾಗ. ಆ್ಯಂಡ್ BCom ಅಂತ ಬಂದಾಗ ನೀವು ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್, ಆಯ್ತಾ, ಸ್ಟ್ಯಾಟಿಸ್ಟಿಕ್ಸ್ ಓದಿರ್ತೀರ BCom ಅಂತ ಬಂದಾಗ. ಅದಾದಮೇಲೆ ಮಾನವ ಸಂಪನ್ಮೂಲ ನಿರ್ವಹಣೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಅದು ಒಂದು ಸಬ್ಜೆಕ್ಟ್ ಇರುತ್ತೆ ಅಂತ ಅನ್ಕೋತೀನಿ. ಆಮೇಲೆ ವಾಣಿಜ್ಯ ಶಾಸ್ತ್ರ ಮಸ್ಟ್ ಆ್ಯಂಡ್ ಶುಡ್ ಓದಿರ್ತೀರ. ಆಮೇಲೆ ಗ್ರಾಮೀಣ ಅಭಿವೃದ್ಧಿ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ವಿಷಯದ ಪೈಕಿ ನೀವೇನು ಮಾಡಬೇಕು, 3 ವರ್ಷಗಳು ಕೂಡ ಓದಿರಲೇಬೇಕಾಗುತ್ತೆ. ಸೊ ಈ ರೀತಿ ಈ ಸಬ್ಜೆಕ್ಟ್ಸ್ಗಳನ್ನು ನೀವು BCom ಸ್ಟೂಡೆಂಟ್ಸು ಡಿಗ್ರಿನಲ್ಲಿ 3 ವರ್ಷ ಓದಿದ್ರೆ ನೀವು ಈ ಒಂದು ಪೋಸ್ಟ್ಗೆ GPSTRಗೆ ಅಪ್ಲಿಕೇಶನ್ ಹಾಕೋದಕ್ಕೆ ನೀವು ಎಲಿಜಿಬಿಲಿಟಿಯನ್ನು ಪಡ್ಕೊಂಡಿರ್ತೀರಾ. ಓನ್ಲಿ ಫಾರ್ GPSTR. ಸೊ ಅದಕ್ಕೋಸ್ಕರ ಲಾಸ್ಟ್ ಟೈಮು ಏನು ಡ್ರಾಫ್ಟ್ ಬಿಟ್ಟಿದ್ರು ಅದರಲ್ಲಿ ಇನ್ನಿತರ ಪದವಿಗಳು ಅಂತ ಮಾಡಿದ್ದಾರೆ. ಓಕೆ, ಸೊ ಇವಾಗ ಸೈನ್ಸ್, ಮ್ಯಾಥ್ಸ್ ಅಂತ ಬಂದಾಗ BE ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಇವಾಗ BComನವರಿಗೆ ಅವಕಾಶ ಇಲ್ಲ ಅಂತ ಏನು ಹೇಳ್ತಾ ಇದ್ರಿ, ಈ 3 ಸಬ್ಜೆಕ್ಟ್ಗಳನ್ನು ನೀವು ಓದಿದ್ರೆ ನೀವು GPSTRಗೆ ಅಪ್ಲಿಕೇಶನ್ ಹಾಕ್ಬೋದು. ಸೊ ಅದೇ ರೀತಿ HSTRಗೆ ಹಾಕ್ಬೋದಾ ಅಂತಂದರೆ ನಾನು ನಿಮಗೆ ಹೇಳ್ಬಿಡ್ತೀನಿ, HSTRನಲ್ಲಿ ಯಾವುದೇ ರೀತಿಯಾದಂತಹ ಆ ಸಬ್ಜೆಕ್ಟ್ಗಳನ್ನು ಮೆನ್ಷನ್ ಮಾಡೇ ಇಲ್ಲ ಅವರು. ಓಕೆ, ಕಲಾ ಶಿಕ್ಷಕರು ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಸಹ ಕಲಾ ಶಿಕ್ಷಕರು ಅಂತ ಬಂದಾಗ ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ, ಕಲಾ ವಿಷಯದಲ್ಲಿನ ಪದವಿಯಲ್ಲಿ ಕೆಳಗಿನ 2 ವಿಷಯಗಳನ್ನು ಐಚ್ಛಿಕವಾಗಿ ಅಭ್ಯಾಸ ಮಾಡಿರಲೇಬೇಕು ಅಂತ. ಯಾವುದು? ಇತಿಹಾಸ, ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ, ಭೂಗೋಳಶಾಸ್ತ್ರ, ಹಾಗೆ ಸಮಾಜಶಾಸ್ತ್ರ. ಇದ್ರ ಜೊತೆಗೆ ನಾವೇನು ಮಾಡಬೇಕು, ಬ್ಯಾಚುಲರ್ ಆಫ್ ಎಜುಕೇಷನ್ ಅಂದರೆ B.Ed ಮಾಡಿರಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಎಲ್ಲಿನೂ ಕೂಡ ವಾಣಿಜ್ಯ ಶಾಸ್ತ್ರ ಆಗಿರಲಿ, ಸಂಖ್ಯಾಶಾಸ್ತ್ರ ಆಗಿರಲಿ, ಅಥವಾ ಪರಿಸರ ಅಧ್ಯಯನ ಆಗಿರಲಿ ಯಾವುದನ್ನ ಮೆನ್ಷನ್ ಮಾಡಿಲ್ಲ. ಸೊ ಹಾಗಾಗಿ ಇಲ್ಲಿ HSTRಗೆ BComನವರಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಅವಕಾಶ ಎಲ್ಲಿ ಕೊಟ್ಟಿದ್ದಾರೆ? ಓನ್ಲಿ ಇನ್ GPSTR. ಆಯಿತಾ? ಸೊ GPSTR ಬರೆಯುವಂಥವ್ರು BCom ಅಭ್ಯರ್ಥಿಗಳು ಬರಿಬೋದು. ಸೊ ಇದು ಒಂದು ಒಳ್ಳೆ ಆಪರ್ಚುನಿಟಿ. ಆ್ಯಂಡ್ ಇನ್ನು ತುಂಬ ಜನ ಹೇಳ್ತಾ ಇದ್ರಿ, ಕಾಮೆಂಟಲ್ಲಿ ಕೇಳ್ತಾ ಇದ್ರಿ, B.Ed ಫೈನಲ್ ಇಯರ್ ಇದ್ದೀವಿ,
ಥರ್ಡ್ ಸೆಮಿಸ್ಟರ್ನಲ್ಲಿ ಇದ್ದೀವಿ ಅಥವಾ ಫೋರ್ತ್ ಸೆಮಿಸ್ಟರ್ನಲ್ಲಿ ಇದ್ದೀವಿ, ನಾವು ಬರಿಬಹುದಾ ಅಂತ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ನೀವು ಬ್ಯಾಚುಲರ್ ಆಫ್ ಎಜುಕೇಷನ್ BEdನ ಕಂಪ್ಲೀಟ್ ಮಾಡಿರಲೇಬೇಕು ಅಂತ ಕೊಟ್ಟಿದ್ದಾರೆ. ಎಲ್ಲೂ ಕೂಡ ನೀವು ಓದ್ತಾ ಇರೋರು ಕೂಡ ಹಾಕ್ಬೋದು ಅಂತ ಎಲ್ಲೂ ಇಲ್ಲ. ಬಿಕಾಸ್ ನಿಮ್ಮ ಓವರ್ ಆಲ್ ರಿಸಲ್ಟ್ ಏನಿದೆ ಅದರಲ್ಲಿ 2% ತಗೊಳ್ಳೋದ್ರಿಂದ ಆ ರಿಸಲ್ಟು ಕೂಡ ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಸೊ ಹಾಗಾಗಿ ನೀವು BEd ಯಾರು ಪರ್ಸ್ಯೂಯಿಂಗ್ ಇದ್ದೀರಾ ಅವರು ಕಂಪ್ಲೀಟ್ ಮಾಡಲೇಬೇಕು. ಓಕೆನಾ? ಕಂಪ್ಲೀಟ್ ಮಾಡಿದರೆ ಮಾತ್ರ ನೀವು ಇದನ್ನು ಹಾಕೋಕ್ಕೆ ಎಲಿಜಿಬಲ್ ಪಡ್ಕೊಂಡಿರ್ತೀರ. ಆ್ಯಂಡ್ ದೆನ್ ಇಲ್ಲಿ GPSTR ಅಂತ ಬಂದಾಗ ಎಷ್ಟು ಪೇಪರ್ ಇದೆ ಅಂತ ಹೇಳಿದ್ರೆ, ಮುಂಚೆ 3 ಪೇಪರ್ ಇತ್ತು. 3 ಪೇಪರ್ ಯಾವುದು ಅಂದರೆ, ಒಂದನೇದು ಜನರಲ್ ಪೇಪರು, ಎರಡನೇದು ಸಬ್ಜೆಕ್ಟ್ ಓರಿಯೆಂಟೆಡ್ ಪೇಪರ್ ಇರುತ್ತೆ, ಆ್ಯಂಡ್ ಥರ್ಡ್ ಒನ್ ಬಂದುಬಿಟ್ಟು ಭಾಷಾ ಸಾಮರ್ಥ್ಯ ಅಂತ. ಬಟ್ ಇವಾಗ ಆ ಮೂರನೇ ಪೇಪರ್ನ ತೆಗೆದಿದ್ದಾರೆ. ಭಾಷಾ ಸಾಮರ್ಥ್ಯ ಪೇಪರ್ ಏನಿತ್ತಲ್ಲ ಅದನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಿದ್ದಾರೆ. ಯಾವುದೇ ರೀತಿಯಾದಂತಹ ಭಾಷಾ ಸಾಮರ್ಥ್ಯ ಪೇಪರ್ ಇಲ್ಲ. ಓಕೆನಾ? ಸೊ ಹಾಗಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನೀಟಾಗಿ ಕೊಟ್ಟಿದ್ದಾರೆ. ನಿಮಗೆ ಸಾಮಾನ್ಯ ಕನ್ನಡ ಇರುತ್ತೆ, ಸಾಮಾನ್ಯ ಇಂಗ್ಲೀಷ್ ಇರುತ್ತೆ, ಸಾಮಾನ್ಯ ಜ್ಞಾನ ಇರುತ್ತೆ, ಪ್ರಚಲಿತ ವಿದ್ಯಮಾನ ಇರುತ್ತೆ, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ ಇರುತ್ತೆ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಇರುತ್ತೆ, ಗಣಕಯಂತ್ರ ಸಾಕ್ಷರತೆ ಇರುತ್ತೆ. ಓಕೆ, ಸೊ ಇದು ನಿಮಗೆ ಸಾಮಾನ್ಯ ಪತ್ರಿಕೆ. ಎಲ್ಲ ಸಬ್ಜೆಕ್ಟ್ ಟೀಚರ್ಸು ಕೂಡ ಇದನ್ನು ಬರೀಲೇಬೇಕಾಗುತ್ತೆ. 100 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಎಲ್ಲೂ ಕೂಡ ನೆಗೆಟಿವ್ ಮಾರ್ಕ್ಸ್ ಇದೆ, ನೆಗೆಟಿವ್ ಮಾರ್ಕ್ಸ್ ಇಲ್ಲ ಅನ್ನೋದನ್ನ ಮೆನ್ಷನ್ ಮಾಡಿಲ್ಲ. ಸೊ ಫೈನಲ್ ನೋಟಿಫಿಕೇಶನ್ ಬರುತ್ತಲ್ಲ, ಆವಾಗಲೇ ನಮಗೆ ಗೊತ್ತಾಗುತ್ತೆ ನೆಗೆಟಿವ್ ಮಾರ್ಕ್ಸ್ನ ಆ್ಯಡ್ ಮಾಡಿದ್ದಾರೆ ಅಥವಾ ಇಲ್ಲ ಅಂತಕ್ಕಂಥದ್ದು. ಆ್ಯಂಡ್ ಇನ್ನು ಎರಡನೇ ಪೇಪರ್ ಬಂದುಬಿಟ್ಟು ಅದು ಕೂಡ, ಆ್ಯಂಡ್ ಮೊದಲನೇ ಪೇಪರ್ ಬಂದುಬಿಟ್ಟು MCQ ಇರುತ್ತೆ ಆಯಿತಾ, ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸು. ಸೊ ಆಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ, ಡಿಸ್ಕ್ರಿಪ್ಟಿವ್ ಇರೋದಿಲ್ಲ. ಆ್ಯಂಡ್ ಪೇಪರ್ 2 ಅಂತ ಬಂದಾಗ ನಿಮ್ಮ ನಿರ್ದಿಷ್ಟ ಪತ್ರಿಕೆ. ಭಾಷಾ ಶಿಕ್ಷಕರು ಕನ್ನಡ ಅಂತ ಬಂದಾಗ ಕನ್ನಡ ಇರುತ್ತೆ, ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳಿರುತ್ತೆ, 100 ಮಾರ್ಕ್ಸಿಗಿರುತ್ತೆ. ನೀವು OMR ಶೀಟ್ನಲ್ಲಿ ಜಸ್ಟ್ ಬಬ್ಲಿಂಗ್ ಮಾಡೋದು, ಈ ಥರ ಬಬ್ಲಿಂಗ್ ಮಾಡೋದು. ಓಕೆನಾ? ಆ್ಯಂಡ್ ನೆಕ್ಸ್ಟು ಭಾಷಾ ಶಿಕ್ಷಕರು ಇಂಗ್ಲೀಷ್ ಅಂತ ಬಂದಾಗ ಇಂಗ್ಲೀಷ್ ಸಬ್ಜೆಕ್ಟ್ ಇರುತ್ತೆ ನಿಮಗೆ 100 ಮಾರ್ಕ್ಸಿಗೆ. ಆ್ಯಂಡ್ GPTಯಲ್ಲಿ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು ಅಂತ ಬಂದಾಗ ನಿಮ್ಮ ಒಂದು ಸಬ್ಜೆಕ್ಟ್ ಏನಾಗಿರುತ್ತೆ, ಗಣಿತ ಮತ್ತು ಭೌತ ವಿಜ್ಞಾನ ಇರುತ್ತೆ ಆಯಿತಾ. ಆಮೇಲೆ ಸಮಾಜ ಶಿಕ್ಷಕರು ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಆಮೇಲೆ ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ ಇದೆಲ್ಲವನ್ನು ಕೂಡ ನೀವು ಎಲ್ಲಿ ತನಕ 6ನೇ ತರಗತಿಯಿಂದ 12ನೇ ತರಗತಿ ತನಕ ಕಂಪ್ಲೀಟಾಗಿ ನೀವು ಓದಿ ರೆಡಿ ಆಗಿರಬೇಕು. ಸಿಲೆಬಸ್ ಬಿಟ್ಟ ಮೇಲೆ ನಮಗೆ ಎಷ್ಟು ಡೇಸ್ ಟೈಮ್ ಇರುತ್ತೆ? 45 ಡೇಸ್ ಅಷ್ಟೇ ಟೈಮ್ ಇರುತ್ತೆ. ನೋಟಿಫಿಕೇಶನ್ ಆದಮೇಲೆ ಕುತ್ಕೊಂಡು ಓದ್ಕೋತೀನಿ ಅಂತಂದರೆ ಯಾವ ಕಾರಣಕ್ಕೂ ಆಗಲ್ಲ. ಈ ಕ್ಷಣದಿಂದ ನೀವು ಕುತ್ಕೊಂಡು ಓದ್ಕೊಂಡ್ರೆ ಮಾತ್ರ ನೀವು GPSTR ಅಥವಾ PSTR ಅಥವಾ HSTRನಲ್ಲಿ ಒಂದು ಜಾಬನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈಗಲಿಂದನೇ ಹಾರ್ಡ್ ವರ್ಕ್ ಮಾಡಿ. ಈ 2-3 ತಿಂಗಳು ನಿಮ್ಮ ಒಂದು ವ್ಯಾಲ್ಯೂಯಬಲ್ ಟೈಮ್ ಅಂತ ಅಂದ್ಕೊಂಡು ನೀವು ವರ್ಕೌಟ್ ಮಾಡಬೇಕಾಗುತ್ತೆ. ಎಲ್ಲ ಸಬ್ಜೆಕ್ಟ್ ಮೇಲೂ ಸೇಮ್ ಕಾನ್ಸಂಟ್ರೇಷನ್ ಮಾಡಿ. ಈ ಸಬ್ಜೆಕ್ಟ್ ನನಗೆ ಈಸಿ ಇದೆ ಅದನ್ನು ನಾನು ಲಾಸ್ಟಲ್ಲಿ ಇಟ್ಕೊತೀನಿ ಅಂತೆಲ್ಲ ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಎಲ್ಲ ಸಬ್ಜೆಕ್ಟ್ಸ್ನು ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟು ಓದೋದಕ್ಕೆ ಶುರು ಮಾಡಿ. ಓಕೆನಾ? ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.